ಹಾಯ್ ಹಲೋ ಪ್ರೀತಿಯ ಸುವರ್ಣ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ಟಾರ್ ಪಟಾಕಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಏನಪ್ಪ ಈ ಸ್ಟಾರ್ ಪಟಾಕಿ ಕಾರ್ಯಕ್ರಮ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಹಬ್ಬ, ಜೊತೆಗೆ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸುವ ಹಬ್ಬ. ಈ ಹಬ್ಬದ ಜೊತೆಗೆ ನಾವು ಕನ್ನಡ ಚಿತ್ರರಂಗದ ತಾರೆಯರು ಹಾಗೂ ನಾಯಕ ನಟರುಗಳನ್ನು ಪಟಾಕಿಗೆ ಹೋಲಿಕೆ ಮಾಡಿ ಮಾತಾಡೋದಾದರೆ ಯಾರ್ಯಾರು ಯಾವ್ಯಾವ ಪಟಾಕಿ ಆಗ್ತಾರೆ ಅನ್ನೋದೇ ಈ ಕಾರ್ಯಕ್ರಮದ ವಿಶೇಷ. ಮೊದಲನೇದಾಗಿ ಕನ್ನಡ ಚಲನಚಿತ್ರ ರಂಗ ಕಂಡಂತಹ ಧೀಮಂತ ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪಟಾಕಿಗೆ ಹೋಲಿಕೆ ಮಾಡಿ ಮಾತಾಡೋದಾದರೆ ರಾಜಣ್ಣನವರು ಯಾವ ಪಟಾಕಿ ಆಗ್ತಾರೆ? ಎಲ್ರಿಗೂ ಕ್ಯೂರಿಯಾಸಿಟಿ ಇರ್ಬೋದು. ಖಂಡಿತ ರಾಜಣ್ಣನವ್ರು ಯಾವ ಪಟಾಕಿ ಆಗ್ತಾರಪ್ಪ ಅಂದರೆ, ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಹನುಮಂತನ ಬಾಲ ಅಂತ ಒಂದು ಪಟಾಕಿ ಕೊಡೋರು. ಗ್ಯಾಪ್ನ ಇದೆ ಅನ್ಸುತ್ತೆ ತಮ್ಮೆಲ್ಲರಿಗೂ. ಹನುಮಂತನ ಬಾಲ, ಅದು ಶಬ್ದನೂ ಬರ್ತಾ ಇರಲಿಲ್ಲ, ಬೆಳಕು ಮಾತ್ರ ಅಬ್ಬಾ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು. ನೋಡಿ, ನಟ ಸಾರ್ವಭೌಮ ಅವ್ರನ್ನ ಹನುಮಂತನ ಬಾಲಕ್ಕೆ ಪಟಾಕಿ ಹೋಲಿಕೆ ಮಾಡಿ ಮಾತಾಡೋದಾದರೆ ಅಣ್ಣವ್ರು ಏನು ಅಂತ ಹೇಳಿ, ಈ ದೀಪಾವಳಿ ಹಬ್ಬ ಏನಿದೆ ನೋಡಿ, ದೀಪಾವಳಿ ಹಬ್ಬ ಭಾಳ ಚೆನ್ನಾಗಿರುತ್ತೆ ರೀ ಆಚರಣೆ ಮಾಡೋದಕ್ಕೆ. ಆದರೆ ಏನಪ್ಪ ಅಂದರೆ ಈ ಶಬ್ದ ಮಾಲಿನ್ಯ ಉಂಟಾಗುತ್ತಲ್ಲ, ಅದರಿಂದ ಸ್ವಲ್ಪ ನನಗೆ ಭಯ ಆಗುತ್ತೆ. ನಾನೇನು ಪಟಾಕಿ ಚಿಕ್ಕ ವಯಸ್ಸಲ್ಲಿದ್ದಾಗ ಪಟಾಕಿ ಗಿಟಾಕಿ ಏನು ಹೊಡೆಯೋದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂತಂದರೆ ಆ ಭಯ ನನ್ನನ್ನು ಕಾಡ್ತಾ ಇತ್ತು. ಅದೇ ಈ ಹನುಮಂತನ ಬಾಲ ಅಂತ ಒಂದು ಪಟಾಕಿ ಇದೆ ನೋಡಿ, ಅದನ್ನ ಇಟ್ಕೊಳ್ರಿ. ಅದು ಏನಪ್ಪ ಅಂದರೆ ಶಬ್ದನೂ ಬರೋದಿಲ್ಲ, ಆ ಬೆಳಕು ಮಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಆ ಎರಡು ಕಣ್ಣು ಸಾಲೋದಿಲ್ಲ ನೋಡೋದಕ್ಕೆ. ಅದು ಎರಡು ಕಣ್ಣು ಸಾಲೋದಿಲ್ಲ ಅಂತೀನಿ. ಆದರೂ ಕೂಡ ಅದನ್ನು ನಿಮ್ಗೆ ಹೊಡೆಯೋದಕ್ಕೆ ಭಯ ಅಂತಂದರೆ ದೀಪ ಬರುತ್ತಲ್ಲ, ದೀಪ ಅದನ್ನು ಅಂಟಿಸ್ಬಿಟ್ಟು ನೋಡಿ ಯಾವ ರೀತಿ ಇರುತ್ತೆ ಅಂದರೆ ಭಾಳೆಲ್ಲ ಬೆಳಕಾಗಿರುತ್ತೆ, ಮನೆಯೆಲ್ಲ ಬೆಳಕಾಗಿರುತ್ತೆ. ಅದಕ್ಕೆ ಈ ಶಬ್ದ ಮಾಲಿನ್ಯ ಉಂಟು ಮಾಡೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ತಮಗೇನನ್ಸುತ್ತೆ? ನೋಡಿದ್ರಲ್ಲ, ವರನಟ ಡಾಕ್ಟರ್ ರಾಜಣ್ಣನವರು ಹನುಮಂತನ ಬಾಲ ಪಟಾಕಿ ಅಲ್ವಾ, ಎಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ಆ ನಡೆ ನುಡಿ, ಆ ವ್ಯಕ್ತಿತ್ವ, ಅದಕ್ಕೆ ಹನುಮಂತನ ಬಾಲದ ಪಟಾಕಿ ಅಂತ ಹೇಳೋದು. ಆ ಸೌಂಡೇ ಇಲ್ಲ, ತಮ್ಮೆಲ್ಲರಿಗೂ ಗೊತ್ತಾಗೋಗಿದೆ. ಈಗ ಎರಡನೇ ಪಟಾಕಿ ಯಾವ ಪಟಾಕಿ ಅಪ್ಪ ಅಂದರೆ, ಹೆಸರಲ್ಲೇ ಇದೆ ರೀ ಅಂಥ ಭಯಂಕರವಾದ ಪಟಾಕಿ, ಆನೆ ಪಟಾಕಿ. ಆ ಆನೆ ಪಟಾಕಿನ ಯಾರಿಗೆ ಹೋಲಿಕೆ ಮಾಡೋದು ಅಂತ ಯೋಚನೆ ಮಾಡಿದಾಗ ತಕ್ಷಣ ಜ್ಞಾಪಕಕ್ಕೆ ಬರೋದು ಕನ್ನಡ ಚಿತ್ರರಂಗದ ಮತ್ತೊಬ್ಬ ಧೀಮಂತ ನಟರಾದಂತಹ ರೆಬಲ್ ಸ್ಟಾರ್ ಕಲಿಯುಗ ಕರ್ಣ ಅಂಬರೀಷಣ್ಣ. ಆನೆ ಪಟಾಕಿಗೆ ಹೋಲಿಕೆ ಮಾಡಿ ಮಾತಾಡೋದಾದರೆ ಅಂಬರೀಷಣ್ಣನ ಆ ಧ್ವನಿ ಶೈಲಿ, ಆ ಬಾಡಿ ಲ್ಯಾಂಗ್ವೇಜು ಆನೆ ಪಟಾಕಿಗೆ ಯಾವ ರೀತಿ ಹೋಲುತ್ತೆ ನೋಡಿ ಅಂಬರೀಷಣ್ಣ. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಜೋರಾಗಿ ಪಟಾಕಿನ ಹೊಡೆದಿದ್ವಿ. ನಮ್ಮ ಹತ್ರ ಪಟಾಕಿ ಇಲ್ದಿದ್ರು ಪಕ್ಕದ ಮನೆಯವ್ರದ್ದು ಕದ್ಕೊಂಬಂದಾರು ಪಟಾಕಿ ಹೊಡೆದಿದ್ವಿ. ನೀವು ಕೂಡ ಹುಷಾರಾಗಿ ಕದ್ಕೊಂಬಂದು ಹೊಡಿಬೇಡಿ, ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿ ಹೊಡೀರಿ. ಮತ್ತು ಕೈ ಕಾಲು ಎರಡೆರಡು ಇರ್ತವೆ, ಕಳ್ಕೊಬೇಡಿ. ಅಪ್ಪಿ ತಪ್ಪಿ ಏನಾದರೂ ತೊಂದರೆ ಆದರೆ ಅಪ್ಪ ಅಮ್ಮನ ಕಣ್ಣಲ್ಲಿ ಗಳಗಳ ಅಂತ ನೀರು ಬರುತ್ತೆ. ಬಿ ಕೇರ್ಫುಲ್ಲಾಗಿ ಪಟಾಕಿನ ಹೊಡೀರಿ. ಆನೆ ಪಟಾಕಿ ಅಂತ ಹೇಳಿದ್ರು ನನಗೆ, ನೀವ್ಯಾರು ಆನೆ ಪಟಾಕಿ ಹೊಡೆಯೋಕೆ ಹೋಗಬೇಡಿ. ಸುಸುರು ಬತ್ತಿ ಕೈಲಿ ಹಿಡ್ಕೊಂಡು ಚೆನ್ನಾಗಿ ದೀಪಾವಳಿ ಹಬ್ಬನ ಮಾಡಿ. ಅದು ಇಲ್ಲ ಅಂತಂದರೆ ದೀಪ ಇದೆ ನೋಡಿ, ದೀಪ, ಆ ದೀಪಕ್ಕೆ ಎಣ್ಣೆ ಹಾಕಿ ಹಚ್ಚಿ ಇಟ್ಟು ನೋಡಿ, ಆವಾಗ ಸಿಗೋ ಸಂತೋಷ ಹೇಳೋದಿಕ್ಕಾಗಲ್ಲ. ದೀಪಾವಳಿ ನಿಮ್ಮೆಲ್ಲರೂ ಬಾಳಲ್ಲಿ ಬೆಳಕನ್ನು ತರಲಿ, ಬರಲಾ? ಮೂರನೇ ಪಟಾಕಿ ಯಾರಿಗೆ ಹೋಲಿಕೆ ಮಾಡೋದು ಅಂತ ಯೋಚನೆ ಮಾಡಿದಾಗ ತಕ್ಷಣ ನನ್ನ ತಲೆಗೆ ಬಂದಿದ್ದು ಯಾರಪ್ಪ ಅಂತಂದರೆ ಟೆನ್ನಿಸ್ ಕೃಷ್ಣ ಅವರು. ಆ ಟೆನ್ನಿಸ್ ಕೃಷ್ಣ ಅವ್ರನ್ನ ಯಾವ ಪಟಾಕಿಗೆ ಹೋಲಿಕೆ ಮಾಡ್ತೀವಿ ಅಂತಂದರೆ ಸುಸುರು ಬತ್ತಿ ಬರುತ್ತೆ ಗೊತ್ತಾ, ಆ ಸುಸುರು ಬತ್ತಿಗೆ ಟೆನ್ನಿಸ್ ಕೃಷ್ಣ ಅವ್ರನ್ನ ಹೋಲಿಕೆ ಮಾಡಿ ನೋಡೋಣ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾರಿಗೂ ತೊಂದರೆ ಕೊಡಲ್ಲ, ಡಮ್ ಅನ್ನಲ್ಲ, ಶಬ್ದ ಮಾಲಿನ್ಯ ಆಗಲ್ಲ, ವಾಯು ಮಾಲಿನ್ಯ ಆಗಲ್ಲ. ಅಂಥ ಒಂದು ಸುಸುರು ಬತ್ತಿನ ಟೆನ್ನಿಸ್ ಕೃಷ್ಣ ಅವರಿಗೆ ಹೋಲಿಕೆ ಮಾಡಿದಾಗ ಟೆನ್ನಿಸ್ ಕೃಷ್ಣ ಅವರು ಸುಸುರು ಬತ್ತಿ ಅಲ್ವಾ? ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ರು ಸ್ನೇಹಿತರು. ಸುಸುರು ಬತ್ತಿ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತದಲ್ಲ, ಅಲ್ಲಿ ತನಕನೂ ನನ್ನನ್ನು ಇಷ್ಟಪಡ್ತಾರೆ. ಭಾಳ ಸಂತೋಷ. ನಿಮ್ಮೆಲ್ಲರ ಜೀವನದಲ್ಲಿ ಈ ದೀಪಾವಳಿ ಹಬ್ಬ ಬೆಳಕು, ಸಂತೋಷ, ನೆಮ್ಮದಿ ಎಲ್ಲ ತಂದ್ಕೊಡ್ಲಿ. ಪಟಾಕಿನ ಹುಷಾರಾಗಿ ಹೊಡೀರಿ, ಧಮ್ಮನ ಮಾತ್ರ ಹೊಡೆಯೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಮರ್ರಿ ಡಿಸ್ಕೋ ಆಗ್ಬಿಡ್ತದೆ. ಅದಕ್ಕೆ ಸಣ್ಣ ಸಣ್ಣರು ದೊಡ್ಡ ದೊಡ್ಡವರು ಎಲ್ಲರೂ ಸುಸುರು ಬತ್ತಿ ಇಟ್ಕೊಳ್ಳಿ, ಎಂಜಾಯ್ ಮಾಡಿ. ಬರ್ಲಾ ನಂಜಪ್ಪನ ಮಗ ಗುಂಜಪ್ಪ. ಈಗ ನಮ್ಮ ನಾಲ್ಕನೇ ಪಟಾಕಿ ಭೂಚಕ್ರ. ಭೂಚಕ್ರನ ಯಾರಿಗೆ ಹೋಲಿಕೆ ಮಾಡೋದು ಅಂತ ಯೋಚನೆ ಮಾಡಿದಾಗ ತಕ್ಷಣ ನಮ್ಮ ತಲೆಗೆ ಬಂದಿದ್ದು ಯಾರಪ್ಪ ಅಂತಂದರೆ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಧೀಮಂತ ಕಳನಟರು, ಹಾಸ್ಯ ನಟರು ಧೀರೇಂದ್ರ ಗೋಪಾಲ್ ಅವರು. ಭೂಚಕ್ರಕ್ಕೆ ಸುಮ್ಮನೆ ಹೋಲಿಕೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ನಿಜವಾಗ್ಲೂ ತುಂಬ ಮಜವಾಗಿರುತ್ತೆ.
ತಗಳಪ್ಪ ಶಿವನೇ, ಈ ದೊಡ್ಡ ದೊಡ್ಡ ಪಟಾಕಿಗಳು ಸೌಂಡ್ ಮಾಡೋದು ನೋಡಿದ್ರೆ ನನಗೆ ಕೈ ಕಾಲೆಲ್ಲ ಗಡ 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 ಅಂತ ಇರ್ತವೆ. ಈ ಪಾಪ ಸಣ್ಣ ಮಕ್ಳು ಏನು ಮಾಡ್ತಾರಪ್ಪ ಅಂತಂದರೆ ಪಟಾಕಿ ಅಂಟಿಸ್ಬಿಡ್ತಾರೆ ರೋಡಾಗೆ. ಅವು ಡಮ್ ಅನ್ನಂಗಿಲ್ಲ, ಹೋಗಿ ಹಿಂಗೆ ಇಣಕ್ ನೋಡ್ತಾರೆ, ಅವಾಗ ಡಮ್ ಅಂದ್ಬಿಡ್ತವೆ. ಇಂಥ ಎಡ್ರು ತೊಡ್ರುಗಳು ದೀಪಾವಳಿ ಹಬ್ಬದಲ್ಲಿ ಗ್ಯಾರಂಟಿ ಆಯ್ತಾ ಇರ್ತವೆ. ಅದಕ್ಕೆ ಇಂಥವೆಲ್ಲ ಆಗಬಾರ್ದು ಅಂದ್ರೆ ಏನು ಮಾಡಬೇಕು? ಭೂಚಕ್ರ ಹಚ್ಚಬೇಕು ಶಿವನೇ, ಭೂಚಕ್ರ. ಯಾರಿಗೂ ತೊಂದರೆ ಕೊಡಲ್ಲ, ಯಾರಿಗೂ ಕಿತಾಪತ್ತಿನೂ ಮಾಡಲ್ಲ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಸುತ್ತುತ್ತಾ ಇರ್ತೀವಿ. ಏನಂತೀರಿ? ನಿಮ್ಮೆಲ್ಲರ ಬಾಳಲ್ಲಿ ಈ ದೀಪಾವಳಿ ಹಬ್ಬ ಬೆಳಕನ್ನು ತರಲಿ, ಸಂತೋಷನ ತರಲಿ ಅಂತ ಈ ನಾನು ಭೂಚಕ್ರದ ಪರವಾಗಿ ಕೇಳ್ಕಂತೀನಿ. ಏನಂತೀರಿ? ಬರ್ಲಾ? ಶಿವನೇ ಶಂಭೋಲಿಂಗ. ನೋಡಿದ್ರಲ್ಲ, ಒಬ್ರಿಗೂ ತೊಂದರೆ ಕೊಡಲಿಲ್ಲ ಆ ಪಟಾಕಿ. ಸುಮ್ಮನೆ ಅದ್ರ ಪಾಡಿಗೆ ಅದು ಸುತ್ತಿತು, ಹಂಗೆ ಸುಮ್ಮನಾಯಿತು. ಸ್ಟಾರ್ ಪಟಾಕಿ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ.